ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಜೂನ್ ತಿಂಗಳು 25ನೇ ತಾರೀಕು ಬುಧವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೊಟ್ಟಿರುವ ಈ ಒಳ್ಳೆಯ ಅವಕಾಶಕ್ಕಾಗಿ ನಾವು ದೇವರನ್ನು ಸ್ತುತಿಸೋಣ, ಆತನ ನಾಮವನ್ನು ಕೊಂಡಾಡೋಣ, ತನುಮನದಿಂದ ಆತನನ್ನು ಕೀರ್ತಿಸೋಣ. ಆತನು ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾದುದು. ಹೌದು ಪ್ರಿಯರೇ, ಆಮೇನ್. ಈ ದಿನವೆಲ್ಲ ನಮ್ಮನ್ನು ಬಲಂಕರ ಹಿಡಿದು ಕರ್ತನ ನಡೆಸುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಹೋದ ದಿನಗಳಲ್ಲಿ ಎಲ್ಲ ಕರ್ತನ ದಯ್ಯು ಕನ್ನಿಗರು ನಮ್ಮನ್ನು ಸುತ್ತಿ ಆವರಿಸಿದ ಮೂಲಕವಾಗಿ ಎಲ್ಲ ಅಪಘಾತಗಳಿಂದ ನಾವು ಬಿಡುಗಡೆ ಹೊಂದಿ ಇದುವರೆಗೂ ನಾವು ಬಂದರು. ಅದಕ್ಕೆ ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಮಹಿಮೆಯಾಗಲಿ. ಆತನ ಪ್ರೀತಿ, ದಯೆ, ಕನ್ನಿಗರ ಇವುಗಳು ಶಾಶ್ವತವಾದದ್ದು. ಆಮೇನ್. ಕೀರ್ತನೆಗಳು 16ನೇ ಕೀರ್ತನೆಯಲ್ಲಿ, ನಾನು ಯೆಹೋವನನ್ನು ಕುರಿತು, ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂದನು. 2ನೇ ವಾಕ್ಯ. ದೇವರ ಸ್ತೋತ್ರವಾಗಲಿ. ಕರ್ತನು ಹೊರತು ನಮಗೆ ಬೇರೆ ಸುಖವೇ ಇಲ್ಲ. ಆಮೇನ್. ನನ್ನ ಸುಖವು ನಿಮ್ಮಲ್ಲಿಯೇ ಕರ್ತಾವೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದಿ. ಆಮೇನ್. ನಡೆಸಿದಿ. ಅದಕ್ಕೆ ಸ್ತೋತ್ರ. ನಿಮ್ಮ ಕೃಪೆಯು ದಯೆಯು ದೊಡ್ಡದಾಗಿದ್ದು ಮೂಲಕ ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆದರಣೆಯಿಂದ ಬಲಪಡಿಸು, ಕೃಪೆಯಿಂದ ತುಂಬಿಸು, ಬಲಹೀನತೆಗಳನ್ನು ತೆಗೆದಾಕಿ ಬಲವನ್ನು ಕೊಡು. ಆಮೇನ್. ಮರಣ ಭಯದಿಂದ ಬಿಡಿಸು, ಇಕ್ಕಟ್ಟಿನಿಂದ ಬಿಡಿಸು, ದುಷ್ಟನ ಕೈಯಿಂದ ಬಿಡಿಸು ಸ್ವಾಮಿ. ಕರ್ತಾವೇ, ನಿಮಗೆ ರೂಪಿಸುತ್ತೇನೆ. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ರೋಗದ ಕೆಟ್ಟುಗಳು ಮುರಿದು ಹೋಗಲಿ. ಆಮೇನ್. ಪ್ರತ್ಯೇಕವಾಗಿ ಆಮೇನ್ ಅಸಿಡಿಟಿ ಸಂಬಂಧವಾಗಿರುವ ಎಲ್ಲ ರೋಗಗಳು ಸೌಖ್ಯವಾಗಲಿ. ಎದೆ ಒಳಗಡೆ ಉರಿಯುವ ರೋಗಗಳು ಸೌಖ್ಯವಾಗಲಿ. ಕಿವಿಯ ಒಳಗಡೆ ಒಂದು ಆಮೇನ್ ಪ್ರತ್ಯೇಕವಾದ ಶಬ್ದಗಳು, ಆ ಶಬ್ದಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ, ಸೌಖ್ಯವಾಗಲಿ, ಸೌಖ್ಯವಾಗಲಿ. ನಿದ್ರೆಗೆಡಿಸುವ ಶಕ್ತಿಗಳು ಬಿಟ್ಟೋಗಲಿ. ಎಲ್ಲ ತೊಂದರೆಗಳು, ಸಾಲಾಭಾರಗಳು, ರೋಗಗಳು ನೀಗಲಿ. ಕೆಲಸ ಇಲ್ಲದವರಿಗಾಗಿ ನಾವು ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಕೆಲಸ ಸಿಕ್ಕುವಂತೆ, ಬಿಸಿನೆಸ್ಗಳು ಇಂಪ್ರೂವ್ಮೆಂಟ್ ಆಗುವಂತೆ, ಫೈನಾನ್ಷಿಯಲ್ ಆಗಿರುವ ಎಲ್ಲ ತಡೆಗಳು ನೀಗುವಂತೆ ನಾವು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಮಕ್ಕಳ ಎಜುಕೇಷನ್, ಆಮೇನ್, ಅವರದ್ದು ಆಮೇಲೆ ಫರ್ದರ್ ಸ್ಟಡಿ ಇದೆಲ್ಲ ಚೆನ್ನಾಗಿ ನಡೆಯಲಿ. ಮದುವೆ ಪ್ರಾಯಸ್ಥರಾಗಿರುವ ಮಕ್ಕಳಿಗೆ ದಾರಿಗಳು ಓಪನ್ ಮಾಡು ಸ್ವಾಮಿ. ನಿಮ್ಮ ಕೃಪೆಯು ದೊಡ್ಡದು, ನೀವು ಕನ್ನಿಗರ ದೊಡ್ಡದು. ಸೇವೆ ಮಾಡುವ ಸೇವಕರಿಗಾಗಿ ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬங்களுக்காಗಿ ಸ್ತೋತ್ರ. ಸೇವರ ಆಶೀರ್ವಾದ ಪಡೆಕೊಳ್ಳಲಿ, ಬೆಲ ಹೊಂದಲಿ, ಬಿಟ್ಟುಗಡೆ ಹೊಂದಲಿ. ಪರಿಶುದ್ಧಾತ್ಮನೇ, ನೀವು ಬಂದು ಎಲ್ಲ ಕಾರ್ಯಗಳನ್ನು ನಿಯಂತ್ರಿಸಿ ನಡೆಸಬೇಕು ಎಂದು ಬೇಡಿಕೊಳ್ಳುತ್ತೇವೆ. ನಿಮ್ಮ ಕರದಲ್ಲಿ ಸಂಪೂರ್ಣವಾಗಿ ತಗಸುತ್ತಾ ಒಪ್ಪಿಸಿಕೊಳ್ತೇನೆ. ಪ್ರಾರ್ಥನೆಗಳು ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನು ಬಹಳವಾಗಿ ಆಶೀರ್ವದಿಸಲಿ. ಇವತ್ತು ರಾತ್ರಿ 9:30 ನಮ್ಮ ಸ್ಪೆಷಲ್
ಆಮೇಲೆ ಬೈಬಲ್ ಕ್ಲಾಸು ಪ್ರಾರ್ಥನೆಗಳು ಉಂಟು. ನೀವು 2 ಕಾರ್ಯಗಳು ಮಾಡಬೇಕು. ಒಂದು, ತಕ್ಕ ಸಮಯದಲ್ಲಿ ಜಾಯಿನ್ ಆಗಬೇಕು, ಪ್ರಾರ್ಥಿಸಬೇಕು. ಆಮೇಲೆ 2, ಇದರ ಲಿಂಕ್ಗಳನ್ನು ಕಳಿಸಿಕೊಡಬೇಕು. ದೇವರ ಸ್ತೋತ್ರ ಮಗಳೇ. ಆಮೇಲೆ ಇವತ್ತು ಚಿಂತಕ್ಕಾಗಿ ಜ್ಞಾನೋಕ್ತಿಗಳು 1:33. ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥನಾಗಿರುತ್ತಾನೆ, ಯಾವ ಕೇಡಿಗೂ ಭಯಪಡದೆ ಆಮೇನ್ ಸುರಕ್ಷಿತನಾಗಿರುವನು ಎಂಬುದೇ. ಪ್ರಿಯರೇ, ದೇವರ ಮಾತಿಗೆ ಕಿವಿ ಕೊಟ್ಟರೆ ಸ್ವಸ್ಥವಾಗಿರುವುದಕ್ಕೆ ಕೃಪೆ ಸಿಕ್ಕುತ್ತದೆ. ಆಮೇನ್. ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರೋಕ್ಕೂ ಸಾಧ್ಯವಾಗುತ್ತೆ. ದೇವರ ವಾಕ್ಯ ನಾವು ದಿನಾಲು ಓದುತ್ತಾ ಇರಬೇಕು, ಕೇಳುತ್ತಾ ಇರಬೇಕು, ಧ್ಯಾನಿಸುತ್ತಾ ಇರಬೇಕು. ಈ ಲೋಕದಲ್ಲಿ ನಾವು ಕೇಳುವ ಶಬ್ದಗಳು ಯುದ್ಧ, ಅಸಮಾಧಾನ, ಫೈನಾನ್ಷಿಯಲ್ ಕ್ರೈಸಿಸ್, ಇದೆಲ್ಲ ಡೈಲಿ ನಡೆಯುತ್ತಾ ಇದೆ. ಭಯದ ಆತ್ಮ, ಸಂಶಯದ ಆತ್ಮ, ಆಮೇನ್ ಡಿಪ್ರೆಷನ್ ಸ್ಪಿರಿಟ್, ಮನಗುಂದಿ ಹೋಗುವುದು, ಮರಣ ಭಯ, ಸೋಲುವಿಕೆಯ ಭಯ, ಇದೆಲ್ಲ ತುಂಬಲ್ಪಟ್ಟಿರುವ ಒಂದು ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದಾರೆ. ಆದರೆ ಕರ್ತನ ಮಾತುಗಳು ನಾವು ಓದಿ ಕೇಳಿ ಅದನ್ನು ಧ್ಯಾನ ಮಾಡ್ತಾ ಇದ್ದರೆ ಕೇಡು ಸಂಭವಿಸುವುದಿಲ್ಲ. ಆಮೇನ್. ಸ್ವಸ್ಥವಾಗಿರುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಪ್ರಿಯರೇ, ಅಸಮಾಧಾನದಿಂದ ತುಂಬಲ್ಪಟ್ಟ ಮನುಷ್ಯ ಹೃದಯಗಳಲ್ಲಿ ದೇವರ ವಾಕ್ಯವು ಜೀವವು, ಶಕ್ತಿಯು, ಧೈರ್ಯವು, ಸಮಾಧಾನವು ತುಂಬಿಸುವುದಾಗಿದ್ದಾರೆ. 91ನೇ ಕೀರ್ತನದಲ್ಲಿ ಬರೆದರೆ, ಯಾವ ಬಾಧೆಯನ್ನು ನಿಮ್ಮ ಬಿಡಾರದ ಹತ್ರ ಬರುವುದಿಲ್ಲ, ಯಾವ ಕೇಡನ್ನು ನಿನಗೆ ಸಂಭವಿಸಲಾರದು. ನಿನ್ನ ಬಲಗಡೆ ನಿನ್ನ ಎಡಗಡೆ 1000 ಜನ, ಬಲಗಡೆ 10,000 ಜನ ಬೀಳ್ತಾರೆ, ಆದರೆ ಕೂಡ ಯಾವ ಕೇಡು ನಿಮ್ಮ ಹತ್ರ ಬರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯವು ನಮಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ. ಆ ವಾಕ್ಯವು ಸಮಾಧಾನವನ್ನು, ಧೈರ್ಯವನ್ನು, ಬಲವನ್ನು ಆಮೇಲೆ ನಮಗೆ ಆಫರ್ ಮಾಡುವಾಗ, ಕೊಡ್ತೀವಿ ಎಂಬುದಾಗಿ ಹೇಳುವಾಗ, ಆ ವಾಕ್ಯದಲ್ಲಿ ನಾವು ಆಮೇನ್ ಆಶ್ರಯಿಸಿಕೊಂಡು, ಧ್ಯಾನಿಸಿಕೊಂಡು, ಆಮೇಲೆ ನಂಬಿಕೊಂಡು ನಾವು ಬದುಕಬೇಕು. ಪ್ರೈಸ್ ಲಾರ್ಡ್. ದಿನಾಲು ಬರುವ ಹೆಡ್ಲೈನ್ಸ್ಗಳು ಯುದ್ಧದ, ಆಮೇಲೆ ಹೊಡೆದಾಟಗಳ, ಮರಣದ, ಅದು ಕೇಳಿ 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 ನಮ್ಮ ಮನಸ್ಸುಗಳು ದೇವರಿಂದ ದೂರ ಆಗೋದು ಮಾತ್ರವಲ್ಲ, ಭಯದಾವಿಗಳು, ನಿರೀಕ್ಷೆ ಹೊಂದಿ ಹೋಗಿರುವ ಅನುಭವಗಳು, ಇದೆಲ್ಲ ತುಂಬಲ್ಪಟ್ಟವರಾಗಿ ನಾವು ಸೋತು ಹೋಗುತ್ತದೆ. ಆದ್ದರಿಂದ ಪ್ರಿಯರೇ, ಈ ದಿನಗಳಲ್ಲಿ ದೇವರಾತ್ಮನು ನಮಗೆ ಪ್ರತ್ಯೇಕವಾಗಿ ಹೇಳುವುದು ಏನೆಂದರೆ, ಆಮೇನ್, ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥನಾಗಿರುತ್ತಾ ಯಾವ ಕೇಡಿಗೂ ಭಯಪಡುವುದಿಲ್ಲ. ಕೇಡು ಎಷ್ಟು ದೊಡ್ಡದಾಗಿ, ಕೇಡು ಬರುವುದಿಲ್ಲ ಅಂತಲ್ಲ ವಾಕ್ಯ ಹೇಳುವುದು. ಆಮೇಲೆ ಆ ಕೇಡಿನ ಮಧ್ಯದಲ್ಲಿ ದೇವರ ಸಹಾಯವು ದೊರಕುತ್ತದೆ. ಆಮೇಲೆ ನಾವು ಭಯಪಡುವುದಿಲ್ಲ, ಹೆದರುವುದಿಲ್ಲ, ಧೈರ್ಯವಾಗಿದ್ದೇವೆ. ವಾಕ್ಯವು ನಮಗೆ ಯಾವ ಕಷ್ಟದ ಸಂದರ್ಭಗಳಲ್ಲಿಯೂ ಮುಂದೆ ಸಾಗುವುದಕ್ಕಾಗಿ ಬಲವು, ಧೈರ್ಯವು ಕೊಡುವುದಾಗಿರುವುದರ ಮೂಲಕ ಆತನ ವಾಕ್ಯವನ್ನು
ಧ್ಯಾನಿಸುತ್ತಾ, ಓದುತ್ತಾ, ಕೇಳುತ್ತಾ, ಒಂದು ಟೈಮ್ ಅಲ್ಲ, ಆ ಒಂದು ದಿನದಲ್ಲಿ ಹಲವಾರು ಟೈಮ್. ನಾವು ನ್ಯೂಸ್ಗಳು ನೋಡ್ತಾರಲ್ಲ, ಹಲವಾರು ಟೈಮ್. ಹಂಗೆ ಅಲ್ಲ, ಅದು ನೋಡೋಕ್ಕಾಗಿ ಅಲ್ಲ, ದೇವರ ವಾಕ್ಯ ನೋಡಿ ಬೆಲೆ ಹೊಂದುವುದಕ್ಕಾಗಿ ನಾವು ನಮ್ಮನ್ನು ಸಮರ್ಪಿಸೋಣ. ದೇವರು ನಮ್ಮೊಡನೆ ಇದ್ದಾರೆ. ಈ ವಾಕ್ಯಗಳ ಮೂಲಕವಾಗಿ ಕರ್ತರು ನಮ್ಮನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಆಕಾಶದಲ್ಲಿರುವ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರದಲ್ಲಿರುವ ಮರಳಂತೆಯೂ ಹೆಚ್ಚಿಗೆ ಆಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ and highly favored. May God bless you.